ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಯ ಕುಟುಂಬ ವ್ಲಾಗ್ಸ್ಗೆ ಸ್ವಾಗತ. ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ನಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಏನೆಲ್ಲ ಆಗತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡ್ ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಅಜಿತ್ ಇಂದ ವಟಾರದವ್ರೆಲ್ರಿಗೂ ಭೂಮಿ ಪ್ರೆಗ್ನೆಂಟ್ ಅನ್ನೋ ವಿಷಯ ಗೊತ್ತಾಗಿದೆ ಅಂತ ಭೂಮಿಗೆ ಗೊತ್ತಾಗ್ತಿದ್ದಂಗೆ ಭೂಮಿ ಅಜಿತ್ ನ ಗುರಾಯಿಸ್ತಿರ್ತಾಳೆ. ಅಯ್ಯೋ, ಅದು ಸಾಹೇಬ್ರು ಅಂದ್ರೆ ಅವರು ಸತ್ಯಣ್ಣನ ಹತ್ರ ಮಾತಾಡ್ತಿದ್ರು, ಅದನ್ನ ನಾನ್ ಕೇಳಿಸ್ಕೊಂಡೆ ಕಣವ ಅಂತ ಸದಾನಂದ್ ಹೇಳ್ಬೇಕಾದ್ರೆ ತಿರುಪತಿಗೆ ಹೋಗಿರೋ ಲಕ್ಷ್ಮಿ ಅಕ್ಕಂಗೆ ತಿಳಿಸೋಣ ಅಂತ ನೋಡಿದ್ರೆ ಫೋನೇ ಕರೆಕ್ಟ್ ಆಗ್ಲಿಲ್ಲ, ಅದಕ್ಕೆ ನಾವೇ ಬಂದ್ವಿ ಅಂತ ಸದಾನಂದ್ ಹೆಂಡತಿ ಹೇಳ್ತಾರೆ. ನೋಡವ ಭೂಮಿ, ನೀನು ನಮ್ ಒಟಾರದ ಮಗಳು, ನಿನಗೆ ನಮ್ ಒಟಾರನೇ ತವ್ರ ಮನೆ ಅಲ್ವೇನವ ಅಂತ ಸದಾನಂದ್ ಹೇಳ್ಬೇಕಾದ್ರೆ ನಮ್ಮನೆ ಮಗಳು ಗರ್ಭಿಣಿ ಅಂತ ಗೊತ್ತಾದ್ಮೇಲೆ ಸುಮ್ನೆ ಇರಕ್ಕಾಗತ್ತಾ? ನಮ್ ಕಡೆ ಮಗಳು ಗರ್ಭಿಣಿ ಅಂತ ಗೊತ್ತಾಗ್ತಿದ್ದಂಗೆ ಬೈಕೆ ಬುತ್ತಿ ಮಾಡ್ಕೊಂಡ್ ಬರೋದು ಸಂಪ್ರದಾಯ ಅಂತ ಸದಾನಂದ್ ಹೆಂಡತಿ ಹೇಳ್ಬೇಕಾದ್ರೆ ಅದಕ್ಕೆ ಇವತ್ತ ನಮ್ ಭೂಮಿಗೆ ಇಷ್ಟ ಆಗಿರೋದನ್ನೆಲ್ಲ ಮಾಡ್ಕೊ ಬಂದೀವಿ. ಇಲ್ ನೋಡುವ, ನಿನ್ಗಿಷ್ಟ ಅಂತ ಚಕ್ಲಿ, ರವೆ ಉಂಡೆ, ಕೋಡ್ಬಳೆ, ಕಜ್ಜಾಯ, ಕರ್ಜಿಕಾಯಿ, ಚಟ್ನಿ ಪುಡಿ ಎಲ್ಲ ತಗೊಂಡ್ ಬಂದಿದೀವಿ. ಇದನ್ನ ನಮ್ ಒಟಾರದವ್ರು ಎಲ್ರು ಒಬ್ಬೊಬ್ರು ಒಂದೊಂದ್ ಐಟಮ್ನ ಮಾಡ್ಕೊ ಬಂದೀವಿ ಅಂತ ಸದಾನಂದ್ ಹೇಳ್ಬೇಕಾದ್ರೆ ಅತ್ತಿಗೆ, ನಿಮ್ಗೂ ನಂತರ ಈ ಐಟಮ್ಸ್ ಎಲ್ಲ ಅಂದ್ರೆ ತುಂಬಾ ಇಷ್ಟನಾ? ಸರಿ ಬಿಡಿ, ನಮ್ ಮನೇಲಿ ನಿಮ್ಗೆ ಸೀಮಂತ ಆದಾಗ ನಾನೇ ನಿಂತು ಇದನ್ನೆಲ್ಲ ಮಾಡಿಸ್ತೀನಿ ಅಂತ ನಚ್ಚಿ ಹೇಳ್ತಿರ್ತಾನೆ. ಇದನ್ನೆಲ್ಲ ನೋಡ್ತಾ ಇದ್ರೆ ನನಗೆ ನನ್ ಸೀಮಂತದ ದಿವ್ಸನೇ ನೆನ್ಪಾಗ್ತಾ ಇದೆ ಅಂತ ಸಂಗೀತ ಅವ್ರು ಹೇಳ್ತಿರ್ತಾರೆ. ಭೂಮಿ, ನೀನು ನಿಜವಾಗ್ಲೂ ಪುಣ್ಯವಂತೆ, ನಿನಗೋಸ್ಕರ ಇವ್ರೆಲ್ರು ಇಷ್ಟೆಲ್ಲ ಮಾಡ್ಕೊಂಡ್ ಬಂದಿದ್ದಾರೆ ಅಂದ್ರೆ ಅವ್ರು ನಿನ್ನ ಎಷ್ಟು ಪ್ರೀತಿ ಮಾಡ್ತಾರ ನೋಡು ಅಂತ ಶ್ರವಣ್ ಹೇಳ್ತಿರ್ತಾರೆ. ಇಬ್ರಿಗೂ ಬಟ್ಟೆ ಕೊಡು ಅಂತ ಸದಾನಂದ್ ಹೇಳ್ದಾಗ ಅವ್ರ ಹೆಂಗಸ್ರು ಬಟ್ಟೆನ ತಗೊಂಡೋಗಿ ಅಜಿತ್ ಮತ್ತೆ ಭೂಮಿಗೆ ಕೊಡೋದಕ್ ಹೋಗ್ತಾರೆ. ಸಾಹೇಬ್ರೆ, ಇಬ್ರು ಇದನ್ನ ಹಾಕೊಂಡ್ ಬನ್ನಿ, ಇಬ್ರಿಗೂ ಸೇರಿ ಬಟ್ಟೆ ತಂದಿದೀವಿ, ಭೂಮಿಗೆ ಬುದ್ಧಿಶಾಸ್ತ್ರ ಮಾಡ್ಬೇಕು ಅಂತ ಸದಾನಂದ್ ಹೆಂಡತಿ ಹೇಳ್ತಾಳೆ. ಅಜಿತ್ ಮತ್ತೆ ಭೂಮಿ ಯೋಚನೆ ಮಾಡ್ಕೊಂಡು ನಿಂತಿರ್ಬೇಕಾದ್ರೆ ಅಯ್ಯೋ, ಇನ್ನೇ ಇದ್ರಲ್ಲಿ ಯೋಚನೆ ಮಾಡೋದೇನಿದೆ, ಬೇಗ ಹೋಗಿ ಚೇಂಜ್ ಮಾಡ್ಕೊಂಡ್ ಬನ್ನಿ ಅಂತ ಅಜ್ಜಿ ಹೇಳ್ತಾರೆ. ಸರಿ ಆಯ್ತು ಅಂತ ಅಜಿತ್ ಮತ್ತೆ ಭೂಮಿ ಇಬ್ರು ಚೇಂಜ್ ಮಾಡ್ಕೊಂಡ್ ಬರೋದಕ್ಕೆ ಹೋಗ್ತಾರೆ. ನೀವೆಲ್ರು ಕುತ್ಕೊಂಡಿರಿ, ನಾನು ಹೋಗಿ ಜ್ಯೂಸ್ ತಗೊಂಡ್ ಬರ್ತೀನಿ ಅಂತ ಸಂಗೀತ ಅವರು ಜ್ಯೂಸ್ ತಗೊಂಡ್ ಬರೋದಕ್ಕೆ ಕಿಚನ್ಗೆ ಹೋಗ್ತಾರೆ. ಈ ಕಡೆ ಭೂಮಿ ಇವ್ರೆಲ್ರು ಇಷ್ಟೊಂದ್ ಪ್ರೀತಿ ತೋರಿಸ್ತಿರೋದನ್ನ ನೋಡಿ ಎಲ್ಲಿ ಇವ್ರಿಗೆ ನಿರಾಸೆ ಆಗುತ್ತೋ ಅಂತ ತುಂಬಾ ಬೇಜಾರ್ ಮಾಡ್ಕೊಂಡು ಯೋಚನೆ ಮಾಡ್ತಾ ಕುತ್ಕೊಂಡಿರ್ತಾಳೆ. ಪ್ಲೀಸ್ ಭೂಮಿ, ಸಮಾಧಾನ ಮಾಡ್ಕೊ, ಅಳಬೇಡ. ಎಲ್ರೂ ಆಚೆ ಕುತ್ಕೊಂಡು ನಮಗೋಸ್ಕರ ಕಾಯ್ತಾ ಇದಾರೆ. ನಾವ್ ಒಂಚೂರ್ ಲೇಟ್ ಮಾಡಿದ್ವಿ ಅಂತಂದ್ರುನು ಅಮ್ಮ ರೂಮ್ ಒಳಗಡೆ ಬರೋ ಚಾನ್ಸಸ್ ತುಂಬಾನೇ ಇದೆ. ಅವ್ರೇನಾದ್ರು ಈಗ ಒಳಗಡೆ ಬಂದ್ರು ಅಂದ್ರೆ ಈಗಿರೋ ಪ್ರಾಬ್ಲಮ್ ಜೊತೆ ಇನ್ನೂ ಪ್ರಾಬ್ಲಮ್ಗಳು ಆಡ್ ಆಗ್ತಾ ಹೋಗ್ತವೆ ಅಂತ ಅಜಿತ್ ಹೇಳ್ತಾನೆ. ಸಾಹೇಬ್ರೆ, ಒಂದೇ ಒಂದು ಸುಳ್ಳನ್ನ ಮುಚ್ಚಿಡೋದಕ್ಕೆ ಹೋಗಿ ಸುಳ್ಳು ಮೇಲೆ ಸುಳ್ಳು ಹೇಳಿ ನಾವಿವಾಗ ಎಲ್ಲಿಗೆ ತಲುಪಿದೀವಿ ನೋಡಿ ಸಾಹೇಬ್ರೆ. ನಾನು ಪ್ರೆಗ್ನೆಂಟ್ ಅಂತ ಗೊತ್ತಾಗಿ ನಮ್ ಸುತ್ತಮುತ್ತ ಇರೋರೆಲ್ಲ ಎಷ್ಟು ಕನ್ಸು ಆಸೆಗಳನ್ನ ಇಟ್ಕೊಂಡಿದ್ದಾರೆ. ನಾಳೆ ದಿವಸ ನಾನು ಪ್ರೆಗ್ನೆಂಟ್ ಅಲ್ಲ ಅಂತ ಗೊತ್ತಾದ್ಮೇಲೆ ಅವ್ರಿಗೆಷ್ಟು ನಿರಾಸೆ ಆಗೋದಿಲ್ಲ ಹೇಳಿ. ಇದೆಲ್ಲ ಆಗಿದ್ದು ನಮ್ಮಿಬ್ರು ಒಪ್ಪಂದದ ಮದ್ವೆಯಿಂದಾನೆ. ಛೇ, ನಾವಿಬ್ರು ಒಪ್ಪಂದದ ಮದ್ವೆ ಆಗ್ಲೇಬಾರ್ದಾಗಿತ್ತು ಸಾಹೇಬ್ರೆ, ಆಗ್ಲೇಬಾರ್ದಾಗಿತ್ತು ಅಂತ ಹೇಳ್ಕೊಂಡು ಭೂಮಿ ಅಳ್ತಿರ್ಬೇಕಾದ್ರೆ ಭೂಮಿ, ಪ್ಲೀಸ್ ಈ ಮದ್ವೆ ಆಗಿರೋದೇ ತಪ್ಪು ಅನ್ನೋ ರೀತಿ ಮಾತಾಡ್ಬೇಡ ನೀನು. ಇಬ್ರು ಯಾವ ಡಿಸಿಷನ್ ಮೇಲೆ ಈ ಮದ್ವೆ ಆಗಿದೆ ಅನ್ನೋದು ಚೆನ್ನಾಗ್ ನೆನ್ಪಿದೆ ಅಲ್ವಾ ನಿನಗೆ? ನಮ್ ಸಿಚುಯೇಷನ್ ಅವಾಗ ಹೇಗಿತ್ತು ಅನ್ನೋದು ನಿನಗೆ ಗೊತ್ತಿದೆ ಅಲ್ವಾ? ಈಗ ನೀನು ಈ ರೀತಿ ಮಾತಾಡಿರೋದ್ರಿಂದ ನಾವು ನಮ್ಗೆ ಅವಮಾನ ಮಾಡ್ಕೊಂಡಂಗಲ್ವಾ? ಒಂದ್ಸಲಿ ನೀನ್ ಯೋಚನೆ ಮಾಡು ಅಂತ ಅಜಿತ್ ಹೇಳ್ಬೇಕಾದ್ರೆ ಸಾಹೇಬ್ರೆ, ನೀವೇನೇ ಮಾತಾಡಿದ್ರು ಹೆಣ್ಮಕ್ಳ ಕಷ್ಟ ನಿಮ್ಗೆ ಅರ್ಥ ಆಗೋದಿಲ್ಲ. ನಾಳೆ ದಿವ್ಸ ನಾನು ಬಸ್ರಿ ಅಲ್ಲ ಅಂತ ಗೊತ್ತಾದಾಗ ನನ್ನನ್ನ ಇವ್ರೆಲ್ಲ ನೋಡೋ ದೃಷ್ಟಿ, ಆ ಕಷ್ಟ ನಿಮ್ ಅನುಭವಕ್ಕೆ ಬರೋದಿಲ್ಲ. ಯಾಕೆ ಹೇಳಿ? ಯಾಕಂದ್ರೆ ಅದನ್ನ ಅನುಭವಿಸ್ಬೇಕಾಗಿರೋದು ನಾನು. ಅಜ್ಜಿ ಎಷ್ಟೋ ದಿವಸಗಳಾದ್ಮೇಲೆ ನನ್ನನ್ನ ಈ ಮನೆ ಸೊಸೆ ಅಂತ ಒಪ್ಕೊಂಡಿದ್ದಾರೆ. ನಾನೀಗ ಬಸ್ರಿ ಅಂತ ಸುಳ್ಳು ಹೇಳಿದೀನಿ ಅಂತ ಅವ್ರಿಗೆ ಗೊತ್ತಾದ್ರೆ ಖಂಡಿತವಾಗ್ಲೂ ಅವ್ರು ನನ್ನನ್ನ ಕ್ಷಮಿಸೋದಿಲ್ಲ. ಇದೆಲ್ಲ ಆಗಿದ್ದು ಈ ಒಪ್ಪಂದದ ಮದ್ವೆಯಿಂದಾನೆ ಸಾಹೇಬ್ರೆ. ಅಷ್ಟೇ ಅಲ್ಲ, ಇದನ್ನ ನಾವು ಮುಚ್ಚಿಟ್ಟಿದ್ ದೊಡ್ಡ ತಪ್ಪು ಮಾಡಿದೀವಿ ನಾವು. ಇಲ್ಲ ಸಾಹೇಬ್ರೆ, ಈಗ್ಲೂ ಕಾಲ ಮಿಂಚಿಲ್ಲ. ನಮ್ಮಿಬ್ರದ್ದು ಒಪ್ಪಂದದ ಮದ್ವೆ ಅಂತ ಮನೆಯವ್ರೆಲ್ರಿಗೂ ಹೇಳ್ಬಿಡೋಣ. ಈ ಒಪ್ಪಂದದ ಮದ್ವೆಗೆ ಒಂದು ಫುಲ್ ಸ್ಟಾಪ್ ಇಡೋಣ. ಬನ್ನಿ ಸಾಹೇಬ್ರೆ, ಮನೆಯವ್ರ ಹತ್ರ ಹೋಗಿ ಎಲ್ಲ ಸತ್ಯ ಹೇಳ್ಬಿಡೋಣ ಬನ್ನಿ ಅಂತ ಭೂಮಿ ಅಜಿತ್ ಕೈ ಹಿಡ್ಕೊಂಡು ಎಳಿಬೇಕಾದ್ರೆ ಭೂಮಿ ಕೂಲ್ ಡೌನ್ ಅಂತ ಅಜಿತ್ ಹೇಳ್ತಾನೆ ಇರ್ತಾನೆ. ಆದ್ರೂ ಅಜಿತ್ ಹೇಳ್ತಿರೋದನ್ನ ಕೇಳ್ದೆ ಭೂಮಿ ಪದೇ ಪದೇ ಒತ್ತಾಯ ಮಾಡ್ತಿರ್ತಾಳೆ. ಆಗ ಅಜಿತ್ ಭೂಮಿ ಅಂತ ರೇಗಾಡ್ತಾನೆ. ಆಗ ಭೂಮಿ ಸುಮ್ನಾಗ್ತಾಳೆ. ನೋಡು, ಎಮೋಷನಲ್ ಆಗಿ ಯೋಚನೆ ಮಾಡಿದ್ರೆ ಸಾಕಾಗೋದಿಲ್ಲ, ಪ್ರಾಕ್ಟಿಕಲ್ ಆಗು ಯೋಚನೆ ಮಾಡ್ಬೇಕು ಭೂಮಿ, ಪ್ಲೀಸ್. ಈಗ ನೀನು ಪ್ರೆಗ್ನೆಂಟ್ ಆಗಿಲ್ಲ ಅಂತ ಅವ್ರಿಗೆ ಅರ್ಥ ಮಾಡ್ಸೋದಿಕ್ಕೆ ನಾವು ಸಾಹಸ ಮಾಡ್ತಾ ಇದೀವಿ. ಅಂತದ್ರಲ್ಲಿ ನಮ್ ಮದ್ವೆ ನಿಜ ಅಲ್ಲ, ನಮ್ದು ಕಾಂಟ್ರಾಕ್ಟ್ ಮದ್ವೆ ಅಂತ ಅವ್ರಿಗೆ ಹೋಗಿ ಹೇಳ್ತೀಯ? ಮನೆಯವರೆಲ್ಲ ಏನಾಗ್ತಾರೆ ಅಂತ ಗೊತ್ತಾ ನಿನ್ಗೆ? ಆ ವಿಷಯ ಏನಾದ್ರೂ ಗೊತ್ತಾಯ್ತು ಅಂದ್ರೆ
ಅವ್ರ ಮನ್ಸುಗಳೆಲ್ಲ ಒಡ್ದೋಗೋದಿಲ್ವಾ ಅಂತ ಅಜಿತ್ ಹೇಳ್ಬೇಕಾದ್ರೆ, ಇವತ್ತಲ್ಲ ನಾಳೆ ಈ ಮನೆಯವ್ರಿಗೆ ಸತ್ಯ ಗೊತ್ತಾಗ್ಬೇಕಾಗಿರೋದೆ ಸಾಹೇಬ್ರೆ. ಸತ್ಯ ಗೊತ್ತಾದಾಗ ಮನೇಲಿ ಇರೋರೆಲ್ರು ನನ್ನನ್ನ ಎಷ್ಟು ತಿರಸ್ಕಾರದಿಂದ ನೋಡ್ತಾರೆ ಅಂತ ನನಗ್ ಗೊತ್ತು. ಭೂಮಿ ಅನ್ನೋ ಹೆಸರನ್ನ ಸಹ ಅವರು ದ್ವೇಷಿಸೋದಕ್ಕೆ ಶುರು ಮಾಡ್ತಾರೆ. ಒಂದು ಹೆಣ್ಣಾಗಿ ಒಪ್ಪಂದದ ಮದ್ವೆಗೆ ನಾನು ಒಪ್ಕೊಳ್ಳೇಬಾರ್ದಾಗಿತ್ತು ಸಾಹೇಬ್ರೆ. ಒಪ್ಕೊಂಡು ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅಂತ ಭೂಮಿ ಹೇಳ್ತಾ ಅಳ್ತಾ ಇರ್ಬೇಕಾದ್ರೆ, ನಮ್ಮಿಬ್ರದು ಒಪ್ಪಂದದ ಮದ್ವೆ ಆಗಿದ್ರು ಸಹ ನಾನು ಭೂಮಿನ ಮನ್ಸಾರೆ ಪ್ರೀತಿಸ್ತಾ ಇದೀನಿ. ಅವಳನ್ನ ನಿಜವಾದ ಹೆಂಡತಿ ಅಂತ ಒಪ್ಕೊಂಡಿರೋದ್ರಿಂದ ನನಗೆ ಹೇಳೋದಿಕ್ಕೆ ರೈಟ್ಸ್ ಇದೆ ಅಂತ ಅನ್ನಿಸ್ತೆ ಅಂತ ಅಜಿತ್ ಮನ್ಸಲ್ಲೇ ಅನ್ಕೊಂಡು, ಭೂಮಿ ನಮ್ದು 1 ವರ್ಷದ ಒಪ್ಪಂದದ ಮದ್ವೆ ಅಂತ ಅಜಿತ್ ಹೇಳೋದಿಕ್ಕೆ ಅಂತ ಹೋದಾಗ, ಗೊತ್ತು ಸಾಹೇಬ್ರೆ, ನನಗ್ ಚೆನ್ನಾಗ್ ಗೊತ್ತು ನಮ್ಮಿಬ್ರದು 1 ವರ್ಷದ ಒಪ್ಪಂದದ ಗಡುವು ಮುಗಿತಾ ಇದೆ ಅಂತ. ಆಗ ಈ ಮನೆ ಬಿಟ್ಟು ಹೋಗೋಣ ನಾನು ಅಲ್ವಾ? ಇಷ್ಟೊಂದು ಎಮೋಷನಲ್ ಆಗಿ ಯೋಚನೆ ಮಾಡ್ಬೇಡ ಭೂಮಿ ಅಂತ ಹೇಳೋದಕ್ ಹೊರಟಿದೀರಾ ಅಲ್ವಾ? ಈ ವಿಷಯ ನನ್ಗೆ ಚೆನ್ನಾಗ್ ಗೊತ್ತು ಸಾಹೇಬ್ರೆ ಅಂತ ಭೂಮಿ ಹೇಳ್ಬೇಕಾದ್ರೆ, ಇಲ್ಲ 1 ವರ್ಷ ಮುಗಿದ್ಮೇಲೆ ನೀನು ನನ್ನಿಂದ ಹೋಗೋಳು ಅಂತ ನಾನು ಹೇಳಲ್ಲ ಅಂತ ಹೇಳಿದ್ದು ಅಂತ ಅಜಿತ್ ಹೇಳ್ಬೇಕಾದ್ರೆ, ಬಾಯಿ ಬಿಟ್ಟು ಹೇಳಿಲ್ಲ ಅಂತ ಒಂದೇ ಒಂದು ಕಾರಣಕ್ಕೆ ವಾಸ್ತವ ಬದ್ಲಾಗೋದಿಲ್ಲ ಸಾಹೇಬ್ರೆ. ನಮ್ಮಿಬ್ರು ಪರಿಸ್ಥಿತಿನೂ ಬದ್ಲಾಗೋದಿಲ್ಲ, ಅದು ಬೇರೆ ಕತೆ. 1 ವರ್ಷ ಒಪ್ಪಂದದ ಗಡುವು ಮುಗೀತಿದ್ದಂಗೆ ನಾನು ಈ ಮನೆ ಬಿಟ್ಟು ಹೋಗೋದಂತೂ ಗ್ಯಾರಂಟಿ. ನಾನು ಮನೆ ಬಿಟ್ಟು ಹೋಗ್ಬೇಕಾದ್ರೆ ಯಾರು ನನ್ನನ್ನ ಗೌರವದಿಂದ ಕಳಿಸ್ಕೊಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಸಾಹೇಬ್ರೆ, ಆದ್ರೆ ತಿರಸ್ಕಾರದಿಂದ ಮಾತ್ರ ಕಳಿಸ್ಕೊಡ್ಬಾರ್ದು. ಅದನ್ನ ನನ್ನಿಂದ ತಡ್ಕೊಳಕ್ ಆಗೋದಿಲ್ಲ ಸಾಹೇಬ್ರೆ, ಆಗೋದಿಲ್ಲ ಅಂತ ಭೂಮಿ ಅಳ್ತಾ ಇರ್ತಾಳೆ. ನೀನು ನನ್ ಜೊತೆ ಇರೋ ಪ್ರತಿಯೊಂದು ಕ್ಷಣನೂ ನಾನು ನಿನ್ ಗೌರವನ ಕಾಪಾಡ್ತೀನಿ ಭೂಮಿ ಅಂತ ಅಜಿತ್ ಹೇಳ್ತಾನೆ. ಅದನ್ನ ಕೇಳಿ ಭೂಮಿಗೆ ಸಮಾಧಾನ ಆಗತ್ತೆ. ನಿನ್ನ ಗೌರವ ಬೇರೆ ಅಲ್ಲ, ನನ್ ಗೌರವ ಬೇರೆ ಅಲ್ಲ. ಈ ಕ್ಷಣದಿಂದ ನಿನಗೆ ಗೌರವ ಬರೋ ತರ ನಾನ್ ನೋಡ್ಕೋತೀನಿ. ಈ ಮನೇಲಿ ನಿನಗೆ ಅವಮಾನ ಆದ್ರೆ ನನಗೆ ಅವಮಾನ ಮಾಡ್ದಂಗೆ. ನೋಡು, ನೀನು ನನ್ ಹೆಂಡತಿ ಅಷ್ಟೇ ಅಲ್ಲ, ನನ್ನ ಜವಾಬ್ದಾರಿ, ನನ್ನ ಸರ್ವಸ್ವ. ನೀನು ನನ್ನೋಳು ಅಂತ ಅಜಿತ್ ತನ್ ಪ್ರೀತಿನ ಅರ್ಥ ಮಾಡ್ಸೋದಕ್ಕೆ ಪ್ರಯತ್ನ ಪಡ್ತಾನೆ ಭೂಮಿಗೆ. ಹಾಗೆ ಅವನು ಅಳ್ತಾ ಇರ್ತಾನೆ. ನೋಡು ಭೂಮಿ, ಟೈಮ್ ಆಯ್ತು, ಆಚೆ ಎಲ್ರು ಕಾಯ್ತಾ ಇರ್ತಾರೆ. ಆ ಕೃಷ್ಣ ಪರಮಾತ್ಮನ್ಗೆ ನಮ್ ಕತೆ ಇಂಚಿಂಚು ಗೊತ್ತು. ನಮ್ ಕಂಟ್ರೋಲ್ ಅಲ್ಲಿ ಏನು ಇಲ್ಲ ಅಂತ ನನ್ಗನ್ನಿಸ್ತಿದೆ ಭೂಮಿ. ಎಲ್ಲ ಅವನ್ ಮೇಲೆ ಭಾರ ಹಾಕೋಣ. ನಮ್ ಜೀವನದಲ್ಲಿ ಏನಾಗ್ಬೇಕು ಅಂತ ಇರುತ್ತೋ ಅದನ್ನ ಅವನ್ ನೋಡ್ಕೋತಾನೆ. ಸರಿ, ನೀನ್ ಇವಾಗ ಬಟ್ಟೆ ಬದಲಾಯಿಸ್ಕೊ, ನಾನು ಚೇಂಜ್ ಮಾಡ್ಕೊಂಡ್ ಬರ್ತೀನಿ ಅಂತ ಅಜಿತ್ ವಾಶ್ರೂಮ್ಗೆ ಹೋಗ್ತಾನೆ. ಹಾಗೆ ಭೂಮಿ ಅಳ್ತಾ ಇರೋದನ್ನ ನೋಡಿ ಮತ್ತೆ ಅವನು ವಾಪಸ್ ಬಂದು, ಭೂಮಿ ಪ್ಲೀಸ್ ಅಳ್ಬೇಡ, ನಿನ್ ಕಣ್ಣಲ್ಲಿ ಕಣ್ಣೀರ್ ಬರೋದನ್ನ ನನ್ಗೆ ಸಹಿಸ್ಕೊಳ್ಳೋದಕ್ಕಾಗೋದಿಲ್ಲ ಭೂಮಿ ಅಂತ ಅಜಿತ್ ಭೂಮಿ ಕಣ್ಣನ್ನ ಒರೆಸ್ತಾ, ನಿನ್ಗೇನೇ ಕಷ್ಟ ಬಂದ್ರು ಅದು ನನ್ನನ್ನ ದಾಟಿ ಬರ್ಬೇಕು ಅಂತ ಹೇಳಿ ಅಜಿತ್ ವಾಶ್ರೂಮ್ಗೆ ಹೋಗ್ಬೇಕಾದ್ರೆ, ಸಾಹೇಬ್ರೆ ನಿಮ್ ವಿಷಯದಲ್ಲಿ ನನ್ಗೆ ತುಂಬಾ ಗೊಂದಲಗಳು ಕಾಡ್ತಾ ಇದೆ ಅಂತ ಹೇಳ್ತಾಳೆ. ಆಗ ಅಜಿತ್ ಏನು ಹೇಳದೆ ವಾಶ್ರೂಮ್ಗೆ ಹೊರಟೋಗ್ತಾನೆ. ಈ ಕಡೆ ಅಜಿತ್ ಮತ್ತೆ ಭೂಮಿ ಇಬ್ರು ರೆಡಿಯಾಗಿ ಕೆಳಗಡೆ ಬರ್ತಾರೆ. ಅಷ್ಟ್ರಲ್ಲಿ ವಟಾರದವರೆಲ್ಲ ಸೇರಿ ಭೂಮಿಗೆ ಬಾಗ್ನ ಕೊಡೋದಿಕ್ಕೆ ಎಲ್ಲಾ ರೀತಿ ತಯಾರಿನ ಮಾಡ್ಕೊಂಡಿರ್ತಾರೆ. ಅದನ್ನ ನೋಡಿ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ದೆ ಭೂಮಿ ಹಾಗೆ ಸುಮ್ನೆ ನಿಂತಿರ್ತಾಳೆ. ಭೂಮಿ ಕುತ್ಕೊಳಮ್ಮ, ನೋಡು ನಿನ್ಗೋಸ್ಕರ ಇವರೆಲ್ಲ ಎಷ್ಟು ಅರೇಂಜ್ ಮಾಡಿದ್ದಾರೆ ಅಂತ ಶ್ರವಣ್ ಹೇಳ್ಬೇಕಾದ್ರೆ, ಸಾಧಾರಣ ಏನಿದೆಲ್ಲ ಅಂತ ಭೂಮಿ ಕೇಳ್ತಾಳೆ. ನೋಡವ, ಇದೊಂಥರ ಮಿನಿ ಸೀಮಂತ ಇದ್ದಂಗ. ಮನೆ ಮಗಳು ಬಸ್ರಿ ಆಗಿದ್ದಾಳೆ ಅಂತ ಗೊತ್ತಾಗ್ತಿದ್ದಂಗ ತವ್ರ ಮನೆಯವರು ಮಾಡೋ ಶಾಸ್ತ್ರ ಕಣವ ಇದು. ಬೈಕೆ ಬುತ್ತಿನ ಮಗಳಿಗ್ ತಿನ್ಸಿ ಅವಳ ಗರ್ಭ ಗಟ್ಟಿಯಾಗಿರ್ಲಿ ಅಂತ ಹೇಳಿ ತವ್ರ ಮನೆಯವ್ರೆಲ್ರೂ ಸೇರ್ಕೊಂಡು ಹರ್ಸೋ ಶಾಸ್ತ್ರ ಕಣವ. ಅದಕ್ಕ ಇದೆಲ್ಲ ಅಂತ ಸದಾನಂದ್ ಹೇಳ್ಬೇಕಾದ್ರೆ, ಇದನ್ನೆಲ್ಲ ನೋಡ್ಬೇಕಾದ್ರೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ ಭೂಮಿ. ನೀನು ನಿಜವಾಗ್ಲೂ ಪುಣ್ಯ ಮಾಡಿದ್ಯಾ ಇಂಥ ನೆರೆಹೊರೆಯವ್ರನ್ನ ಪಡ್ದಿರೋದಿಕ್ಕೆ. ನೋಡು, ಇವ್ರೆಲ್ರೂ ನಿನ್ನ ಸ್ವಂತ ಮನೆಯವ್ರಷ್ಟೇ ಪ್ರೀತಿಸ್ತಿದ್ದಾರೆ ಅಂತ ಸಂಗೀತ ಅವ್ರು ಹೇಳ್ಬೇಕಾದ್ರೆ, ಭೂಮಿ ಕುತ್ಕೊಳಮ್ಮ ಅಂತ ಅಜ್ಜಿ ಹೇಳ್ತಾರೆ. ಆಗ ಭೂಮಿ ಬಂದು ಕುತ್ಕೋತಾಳೆ ಚೇರ್ ಮೇಲೆ. ಸಾಹೇಬ್ರೆ, ನಾವು ಭೂಮಿಗೆ ಎಲ್ಲಾ ಪದಾರ್ಥನೂ ತಂದೀವ್ರಿ, ಇದನ್ನೆಲ್ಲಾನು ನಿಮ್ ಕೈಯಿಂದಾನೇ ಕೊಡ್ಬೇಕು ಅಂತ ನಮ್ಮ ಆಸೆರಿ ಅಂತ ಸದಾನಂದ್ ಹೇಳ್ದಾಗ, ಅಯ್ಯಯ್ಯೋ ಇದನ್ನೆಲ್ಲ ನೀವೇ ತಂದಿರೋದ್ರಿಂದ ನೀವೇ ಕೊಟ್ಬಿಡಿ, ಅದೇ ಒಳ್ಳೇದು ಅಂತ ಅಜಿತ್ ಹೇಳ್ತಾನೆ. ಅಮ್ಮ ನೀವ ಸ್ವಲ್ಪ ಸಾಹೇಬ್ರಿಗೆ ಹೇಳ್ರಿ ಅಂತ ಸದಾನಂದ್ ಹೇಳ್ದಾಗ, ಅಜಿತ ತವ್ರ ಮನೆ ಕಡೆಯವರು ಏನೇ ತಂದ್ರು ಅದು ಗಂಡನ್ ಮೂಲಕನೇ ಕೊಟ್ರೆ ಹೆಂಡತಿ ಆದವಳಿಗೆ ತುಂಬಾ ಸಂತೋಷ ಆಗತ್ತೆ ಕಣೋ. ಅದು ಅಲ್ದೆ ಇದೇ ಅವ್ರ ಸಂಪ್ರದಾಯ ಅಂತೆ ಅಂತ ಸಂಗೀತ ಅವ್ರು ಹೇಳ್ದಾಗ, ಸರಿ ಆಯ್ತು ಅಂತ ಅಜಿತ್ ತಲೆ ಆಡಿಸ್ತಾನೆ. ಅಜಿತ್ ಅವ್ರು ತಂದಿದ್ದಾರೆ, ಆದ್ರೆ ನೀನ್ ಹೆಂಡತಿಗೆ ಮೊದ್ಲು ತಿನ್ಸಿ ಆಮೇಲೆ ಅವ್ರ ಕೈ ಕೊಡು ಅಂತ ದೇವಯಾನಿ ಹೇಳ್ತಾರೆ. ಸಾಹೇಬ್ರೆ, ನಾವು ಭೂಮಿಗೆ 2 ಬಳೆ ಹಾಕ್ತಿವ್ರಿ, ಆಮೇಲೆ ನೀವ್ ಹಾಕ್ರಿ ಅಂತ ಸದಾನಂದ್ ಹೇಳ್ದಾಗ, ಸರಿ ಆಯ್ತು ಅಂತ ಅಜಿತ್ ತಲೆ ಆಡಿಸ್ತಾನೆ. ಆಗ ಸದಾನಂದ್ ಹೆಂಡತಿ ಬಂದು ಭೂಮಿಗೆ ಅರ್ಶಿನ ಕುಂಕುಮ ಹಚ್ಚಿ ಕೈಗೆ ಬಳೆನ ತೊಡಿಸ್ತಾಳೆ.
ಆಮೇಲೆ ಅಜಿತ್ ಬಂದು ಅವನು ಭೂಮಿಗೆ ಅರಿಶಿಣ ಕುಂಕುಮ ಹಚ್ಚಿ ಅವನು ಕೈಗೆ ಬಳೆನ ತೊಡಸ್ತಾನೆ. ಹಾಗೆ ಭೂಮಿನ ನೋಡ್ತಾ ಮೈ ಮರ್ತು ನಿಂತಿರ್ತಾನೆ. ಆಮೇಲೆ ಸದಾನಂದ ಅವ್ರ ಹೆಂಡತಿ ಬಂದು ಭೂಮಿಗೆ ಬಾಗಿನ ಕೊಡ್ತಾರೆ. ಹಾಗೆ ನೆಕ್ಸ್ಟ್ ಅಜಿತ್ ಬಂದು ಅವಳಿಗೆ ಎಲ್ಲಾ ತಿಂಡಿಗಳನ್ನ ಸ್ವಲ್ಪ ಸ್ವಲ್ಪ ತಿನ್ಸಿ ಹೋದ್ಮೇಲೆ ಮನೆಯವರೆಲ್ರು ಬಂದು ಅವಳಿಗೆ ತಿಂಡಿ ತಿನ್ಸೋದಿಕ್ಕೆ ಶುರು ಮಾಡ್ತಾರೆ. ಇದನ್ನೆಲ್ಲ ನೋಡಿ ಭೂಮಿ ಕಣ್ಣಲ್ಲಿ ನೀರ್ ಬರ್ತಿರುತ್ತೆ. ಸರಿ ಅಂತ ಭೂಮಿ ಅಲ್ಲಿಂದ ಎದ್ದು ಹೋಗ್ಬೇಕಾದ್ರೆ, ಕುತ್ಕೊಳಮ್ಮ, ಎಲ್ಲೆದ್ದೋಗ್ತಾ ಇದ್ಯಾ? ಅಲ್ಲ, ಇನ್ನೊಂದ್ ಐಟಮು ಬರೋದು ಬಾಕಿ ಇದೆ, ಅಷ್ಟ್ ಬೇಗ ಎದ್ಬಿಟ್ರೆ ಹೆಂಗೆ? ಅಳ್ತಿದ್ದಿ? ಕಣ್ಣೀರು? ನಿನ್ನ ಕಣ್ಣೀರ್ನ ಒರ್ಸೋದಿಕ್ಕೆ ಗಂಗಾ ಮಾತೇನೆ ಬರ್ತಿದ್ದಾರೆ. ಅದು ಬೇರೆ ಯಾರು ಅಲ್ಲ, ನಚ್ಚಿದೇವಿ ಅಂತ ಸತ್ಯಣ್ಣ ಹೇಳ್ದಾಗ ನಚ್ಚಿದೇವಿ ಅಂತ ಭೂಮಿ ಆಶ್ಚರ್ಯದಿಂದ ಕೇಳ್ತಾಳೆ. ಹಾ, ನಚ್ಚಿದೇವಿ. 1 ಸೆಕೆಂಡ್ ಅಂತ ಸತ್ಯಣ್ಣ ನಚ್ಚಿದೇವಿನ ಕರೀತಾನೆ. ಆಗ ಅಲ್ಲಿಗೆ ಹುಡುಗಿ ವೇಷ ಹಾಕೊಂಡು ನಚ್ಚಿ ಬರ್ತಾನೆ. ಅವನನ್ನ ನೋಡಿ ಮನೆಯವರೆಲ್ರಿಗೂ ಖುಷಿ ಆಗ್ತಿರತ್ತೆ. ಅವನ ಅವತಾರನ ನೋಡಿ ಭೂಮಿನೂ ನಗೋದಿಕ್ಕೆ ಶುರು ಮಾಡ್ತಾಳೆ. ಹಾಗೆ ನಚ್ಚಿ ಎಲ್ರ ಜೊತೆ ಸೇರ್ಕೊಂಡು ಡ್ಯಾನ್ಸ್ ನ ಮಾಡ್ತಿರ್ತಾನೆ. ಆದ್ರೆ ಇದನ್ನೆಲ್ಲ ನೋಡಿ ಭೂಮಿಗೆ ಬೇಜಾರಾಗ್ತಿರತ್ತೆ. ಭೂಮಿ, ದೀಪಾವಳಿ ದಿವ್ಸ ನಿಮ್ಮಮ್ಮ ಬಂದಾಗ ಅವ್ರ ಮುಂದೆ ನಿನ್ನ ನಾನು ಈ ಮನೆ ಸೊಸೆ ಅಂತ ಒಪ್ಕೊಂಡಿದ್ದೆ. ಆದ್ರೆ ಈಗ ನೀನೇ ತಾಯಿ ಆಗ್ತಿರೋದು ನಮ್ಮೆಲ್ರಿಗೂ ತುಂಬಾ ಸಂತೋಷ ಆಗ್ತಿದೆ. ತಾಯಿ ಆಗ್ತಿರೋ ನಿನಗೆ ನನ್ ಕಡೆಯಿಂದ ಒಂದು ಉಡುಗೊರೆನ ಕೊಡ್ಬೇಕು ಅಂತ ನಿರ್ಧಾರ ಮಾಡಿದೀನಿ. ಹುಟ್ಟೋ ನಿನ್ ಮಗುಗೆ ನನ್ ಅರ್ಧ ಆಸ್ತಿ ಬರಿತೀನಿ ಅಂತ ಅಜ್ಜಿ ಹೇಳ್ದಾಗ ಅದನ್ನ ಕೇಳಿ ದೇವಯಾನಿ, ಅಪ್ಪು ಇಬ್ರಿಗೂನು ಶಾಕ್ ಆಗತ್ತೆ. ಹಾಗೆ ಮನೆಯವರೆಲ್ರು ತುಂಬಾ ಖುಷಿ ಪಡ್ತಾರೆ. ಒಂದು ಒಳ್ಳೆ ದಿವ್ಸ ನೋಡಿ ನಾನು ವಿಲ್ ಬರ್ಸ್ತೀನಿ ಅಂತ ಅಜ್ಜಿ ಹೇಳ್ಬೇಕಾದ್ರೆ, ಅಜ್ಜಿ ಇದೆಲ್ಲ ಯಾಕ್ ಸುಮ್ನೆ, ಇದೆಲ್ಲ ಏನು ಬೇಡ ಅಂತ ಭೂಮಿ ಹೇಳ್ತಾಳೆ. ಭೂಮಿ, ಇದು ಅಮ್ಮನ ಆಶೀರ್ವಾದ, ಬೇಡ ಅನ್ಬಾರ್ದು ಅಂತ ಸಂಗೀತ ಅವ್ರು ಹೇಳ್ಬೇಕಾದ್ರೆ ಭಾರಿ ಸಂತೋಷ ಆಯ್ತ್ರಿ ಅಮ್ಮ, ನಿಮ್ ಮಾತ್ ಕೇಳಿ. ನಮ್ ಮಗಳು ನಿಮ್ ಮನೆಯಾಗ ನೆಮ್ಮದಿ ಸಂತೋಷದಿಂದ ಇದ್ದಾಳ. ತವ್ರ ಮನೆಯವ್ರಿಗೆ ಇದಕ್ಕಿಂತ ಇನ್ನೇನ್ ಬೇಕ್ ಹೇಳ್ರಿ. ಸರಿರಿ, ನಾವಿನ್ನು ಹೋಗ್ ಬರ್ತೀವ್ರಿ ಅಂತ ಸದಾನಂದ್ ಹೇಳ್ದಾಗ, ಅರೆ ನೀವು ನನ್ ಸೊಸೆಗೋಸ್ಕರ ಇಷ್ಟೆಲ್ಲಾ ಅರೇಂಜ್ ಮಾಡಿದೀರಾ, ನಿಮ್ಮನ್ನ ಹಾಗೆ ಕಳ್ಸೋದಕ್ಕಾಗತ್ತಾ? ಎಲ್ರೂ ಇದ್ದು ಊಟ ಮಾಡ್ಕೊಂಡೇ ಹೋಗ್ಬೇಕು ಅಂತ ಸಂಗೀತ ಅವ್ರು ಹೇಳ್ದಾಗ, ಆಯ್ತ್ರಿ ಅಂತ ಸದಾನಂದ್ ಹೇಳ್ತಾರೆ. ದೇವಯಾನಿ ಕೋಪದಿಂದ ಭೂಮಿನೇ ಗುರಾಯಿಸ್ತಿರ್ತಾಳೆ. ಈ ಕಡೆ ಅಜ್ಜಿ ಈ ರೀತಿ ಅನೌನ್ಸ್ ಮಾಡಿದ್ರಲ್ಲ ಅಂತ ಅಪ್ಪು ರೂಮ್ ಅಲ್ಲಿ ಯೋಚನೆ ಮಾಡ್ತಿರ್ಬೇಕಾದ್ರೆ ದೇವಯಾನಿ ಕೋಪದಿಂದ ರೂಮ್ಗೆ ಬರ್ತಾಳೆ. ಬಂದು ಇನ್ನೇನು ಅಪ್ಪುಗೆ ಹೊಡೆಯೋದಿಕ್ಕೆ ಅಂತ ಹೋದಾಗ ಅಪ್ಪು ತನ್ ಹೊಡೆದೇ ಬಿಟ್ರೇನೋ ಅಂತ ಕೈನ ಹಿಡ್ಕೊಂತಾಳೆ. ಛೇ, ಏನ್ ಮಾಡೋದಕ್ ಹೋಗಿ ಏನ್ ಮಾಡಿಟ್ಟಿದ್ಯಾ ಅಪ್ಪು? ರಿಪೋರ್ಟ್ ನ ಯಾಕಪ್ಪು ಚೇಂಜ್ ಮಾಡ್ಸಕ್ ಹೋದೆ? ಈಗ ನೋಡು, ಅಜ್ಜಿ ಇವಾಗ ಅರ್ಧ ಆಸ್ತಿನ ಭೂಮಿ ಹೆಸರಿಗೆ ಬರಿತೀನಿ ಅಂತ ಕುತ್ಕೊಂಡಿದ್ದಾರೆ. ಇವಾಗ ಏನ್ ಮಾಡೋದು ಅಂತ ದೇವಯಾನಿ ಹೇಳ್ದಾಗ, ಸಾರಿ ಅತ್ತೆ, ನಾನು ನಿಮ್ ಹತ್ರ ಏನು ಡಿಸ್ಕಷನ್ ಮಾಡ್ದೆ, ತಪ್ಪು ಮಾಡ್ಬಿಟ್ಟೆ ಅಂತ ಅಪ್ಪು ಹೇಳ್ಬೇಕಾದ್ರೆ, ಮಾಡೋದೆಲ್ಲ ಮಾಡ್ಬಿಟ್ಟು ಇವಾಗ ನನ್ನ ಹತ್ರ ಸಾರಿ ಕೇಳಿದ್ರೆ ಅಜ್ಜಿ ಮಾಡಿರೋ ತೀರ್ಮಾನನ ವಾಪಸ್ ತಗೊಂತಾರ? ಭೂಮಿಗೆ ನಾನು ಮಗಳ ಸ್ಥಾನನೇ ಕೊಟ್ಟಿರ್ಬೋದು, ಹಾಗಂತ ನನಗೆ ನನ್ ಸ್ವಂತ ಮಗಳು ಅಂಜು, ನೀನು, ನಚ್ಚಿ ನಿಮ್ಮೆಲ್ರ ಭವಿಷ್ಯನು ಮುಖ್ಯ. ಈಗ ಅಜ್ಜಿ ಇರೋ ಆಸ್ತಿಲಿ ಅರ್ಧ ಭಾಗನ ಭೂಮಿಗೆ ಹುಟ್ಟದೇ ಇರೋ ಮಗುಗೆ ಅಂತ ಬರ್ದ್ಕೊಟ್ಬಿಟ್ರೆ ನಾಳೆ ದಿನ ನಿಮ್ಗೆ ನಿಮ್ ಮಕ್ಳಿಗೆ ಏನ್ ಉಳಿಯುತ್ತೆ? ಕಣ್ಮುಂದೆ ಇಷ್ಟು ಅನ್ಯಾಯ ಆಗ್ತಿದ್ರು ಅದನ್ನ ನೋಡ್ಕೊಂಡು ನಾನು ಹೇಗ್ ಸಹಿಸ್ಕೊಂಡಿರ್ಲಿ ಅಪ್ಪು ಅಂತ ದೇವಯಾನಿ ಹೇಳ್ಬೇಕಾದ್ರೆ, ಅತ್ತೆ ನಿಜವಾಗ್ಲು ಇಷ್ಟೆಲ್ಲ ಆಗತ್ತೆ ಅಂತ ನನಗ್ ಗೊತ್ತೇ ಇರ್ಲಿಲ್ಲ. ಅಜಿತ್ ಮತ್ತೆ ಭೂಮಿ ನಿಜವಾಗ್ಲೂ ಅವ್ರಿಬ್ರು ಮದ್ವೆ ಆಗಿಲ್ಲ ಅಂತ ಪ್ರೂವ್ ಮಾಡ್ಬೇಕಾಗಿತ್ತು ನಾನು. ಛೆ, ಈಗ ಏನ್ ಮಾಡೋದು ಅತ್ತೆ, ನೀವೇ ಏನಾದ್ರೂ ಐಡಿಯಾ ಕೊಡಿ ಅಂತ ಅಪ್ಪು ಹೇಳ್ಬೇಕಾದ್ರೆ, ಅಜ್ಜಿ ಇವಾಗ ಅವ್ರ ಅರ್ಧ ಆಸ್ತಿನ ಬರ್ಕೊಡ್ತೀನಿ ಅಂತ ಹೇಳಿರೋದು ವಂಶದ್ ಕುಡಿ ಅವಳ ಹೊಟ್ಟೆಲಿ ಬೆಳೀತಿದೆ ಅನ್ನೋ ಕಾರಣಕ್ಕೆ. ಈಗ ನಾವು ಆ ಭೂಮಿ ಪ್ರೆಗ್ನೆನ್ಸಿ ವಿಷಯಕ್ಕೆ ಒಂದು ಫುಲ್ ಸ್ಟಾಪ್ ಇಡ್ಬೇಕು. ಆಗ ಅಜ್ಜಿ ಕೂಡ ಅರ್ಧ ಆಸ್ತಿನ ಬರ್ಕೊಡ್ತೀನಿ ಅಂತ ಹೇಳಿದಾರಲ್ಲ, ಆ ನಿರ್ಧಾರಕ್ಕೆ ಒಂದು ಫುಲ್ ಸ್ಟಾಪ್ ಇಡ್ತಾರೆ ಅಂತ ದೇವಯಾನಿ ಹೇಳಿದಾಗ, ಅತ್ತೆ ಇದೆಲ್ಲ ನಾನೇ ಮಾಡಿರೋದು ಅಂತ ಗೊತ್ತಾದ್ರೆ ಅಜಿತ್ ನನ್ನನ್ನ ಶೂಟ್ ಮಾಡೇ ಸಾಯಿಸ್ಬಿಡ್ತಾನೆ ಅಂತ ಅಪ್ಪು ಹೆದರ್ಕೋತಿರ್ತಾಳೆ. ರಿಪೋರ್ಟ್ ಚೇಂಜ್ ಮಾಡಿರೋದು ನೀನೇ ಅಂತ ಅಜಿತ್ಗೆ ಗೊತ್ತಾದ್ರೆ ತಾನೆ ಭೂಮಿ ಪ್ರೆಗ್ನೆಂಟ್ ಅಲ್ಲ ಅನ್ನೋದು ನ್ಯಾಚುರಲ್ ಆಗಿ ಎಲ್ರಿಗೂ ಗೊತ್ತಾಗ್ಬೇಕು ಅಂತ ದೇವಯಾನಿ ಏನೋ ಪ್ಲಾನ್ ಮಾಡಿರೋ ರೀತಿ ಯೋಚನೆ ಮಾಡ್ಕೊಂಡ್ ನಿಂತಿರ್ತಾಳೆ. ಈ ಕಡೆ ಅಜಿತ್ ಭೂಮಿ ಮಲ್ಕೊಂಡಾದ್ಮೇಲೆ ರೂಮ್ಗೆ ಬರ್ತಾನೆ. ಕೃಷ್ಣ, ಹೇಗಾದ್ರೂ ಮಾಡಿ 1 ವರ್ಷ ನಮ್ದು ಅಗ್ರಿಮೆಂಟ್ ಮುಗಿದ್ಮೇಲೇನೋ ಭೂಮಿ ನನ್ ಜೊತೆನೆ ಉಳ್ಕೊಳ್ಳೋ ರೀತಿ ಮಾಡು, ಅವಳನ್ನ ಪ್ರೀತಿ ಮಾಡೋ ರೀತಿ ಮಾಡು ಅಂತ ಅಜಿತ್ ಕೃಷ್ಣ ಹತ್ರ ಕೇಳ್ಕೊಂಡು ಮಲ್ಕೋತಾನೆ. ಅಜಿತ್ ಮಲ್ಗಿದ್ ಸ್ವಲ್ಪ ಹೊತ್ಗೆ ಭೂಮಿ ಎದ್ದು, ನಾನು ಪ್ರೆಗ್ನೆಂಟ್ ಅಂತ ಎಲ್ರು ಇಷ್ಟೊಂದು ಖುಷಿಯಾಗಿದ್ದಾರೆ, ಎಷ್ಟು ಪ್ರೀತಿ ತೋರಿಸ್ತಾ ಇದಾರೆ, ಇಷ್ಟೊಂದು ಪ್ರೀತಿ ಸಿಗೋದಿಕ್ಕೆ ನಾನು ಎಷ್ಟು ಪುಣ್ಯ ಮಾಡಿರ್ಬೇಕು. ಸಾಹೇಬ್ರು ಮತ್ತೆ ನಾನು ಒಪ್ಪಂದದ್ ಮದ್ವೆ ಆಗೋದ್ರ ಬದ್ರು
ನಿಜವಾದ್ರೂ ಮದ್ವೆ ಆಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ ಅಂತ ಭೂಮಿ ಮನ್ಸಲ್ಲೇ ಅನ್ಕೊಂಡು ಖುಷಿ ಪಡ್ತಿರ್ತಾಳೆ. ಹಾಗೆ ಅಜಿತ್ನ ನೋಡ್ಕೊಂಡು ಖುಷಿ ಪಡ್ತಿರ್ತಾಳೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.